ನಮಸ್ತೆ ಫ್ರೆಂಡ್ಸ್. ಇವತ್ತು ಬಸವ ಜಯಂತಿ. ಬಸವ ಜಯಂತಿ ಅಂದರೆ ನಮಗೆ ಮೊದಲು ನೆನಪಾಗುತ್ತೆ ಸಾಂಸ್ಕೃತಿಕ ನಾಯಕ, ವಿಶ್ವಗುರು. ವಚನಗಳ ಮೂಲಕ ಜನರಿಗೆ ಅರ್ಥವಾಗುವಂತೆ ಸಮಾಜದ ಅಂಕುಡೊಂಕುಗಳು ಅಥವಾ ಸಮಾಜದಲ್ಲಿದ್ದಂಥ ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸಲು ಪ್ರಯತ್ನಪಟ್ಟ ನಮ್ಮ ಬಸವಣ್ಣನವರ ಹುಟ್ಟುಹಬ್ಬ ಅಂತಲೇ ಹೇಳ್ಬೋದು. ಬಸವಣ್ಣ ಕೇವಲ ಒಂದು ವರ್ಗಕ್ಕೆ ಸೀಮಿತವಾಗಿಲ್ಲ, ಯಾಕಂದರೆ ಎಲ್ಲ ವರ್ಗದ ಜನರು ಕೂಡ ಇಷ್ಟಪಡುವಂಥ ಸಾಂಸ್ಕೃತಿಕ ನಾಯಕ. ಯಾಕಂದರೆ 12ನೇ ಶತಮಾನದಲ್ಲಿ ಜಾತಿ ವ್ಯವಸ್ಥೆಯನ್ನು ವಿರೋಧಿಸಿದ ಮಹಾನಾಯಕ ಅಂತಲೇ ಹೇಳ್ಬೋದು. ಮತ್ತು ಮಹಿಳೆಯರಿಗೆ ಸರಿಯಾದ ಗೌರವ, ಸ್ಥಾನಮಾನ, ಹಕ್ಕುಗಳು ಸಿಗಬೇಕು, ಮತ್ತು ಸಮಾಜದಲ್ಲಿ ನಡೆಯುತ್ತಿದ್ದಂಥ ಅನಿಷ್ಟ ಪದ್ಧತಿಗಳು ತೊಡಗಬೇಕು, ಮಹಿಳೆಯರ ಮೇಲೆ ಆದಂಥ ದೌರ್ಜನ್ಯಗಳು ಕೂಡ ನಿಲ್ಲಬೇಕು, ಮತ್ತು ಈ ಜಾತಿ ವ್ಯವಸ್ಥೆ ಅಂದರೆ ಕೆಳವರ್ಗದ ಜನರನ್ನು ಹೀಗೆ ಯಾವ ರೀತಿ ನಡೆಸ್ಕೊತಾ ಇದ್ರು 12ನೇ ಶತಮಾನದಲ್ಲಿ ಅದನ್ನು ಕಣ್ಣಾರೆ ಕಂಡು ಜಾತಿ ವ್ಯವಸ್ಥೆ ಇರಲೇಬಾರ್ದು ಅನ್ನೋದನ್ನು ಹೇಳಿಕೊಟ್ಟಂಥ ಮಹಾ ದಾರ್ಶನಿಕ ಅಂತಲೂ ಕೂಡ ಹೇಳ್ಬೋದು. ಹಾಗಾಗಿ ಬಸವಣ್ಣ ಅವರು 12ನೇ ಶತಮಾನ ಹುಟ್ಟಿ ಬೆಳೆದ್ರು, 21ನೇ ಶತಮಾನ ಅಲ್ಲ, ಇನ್ನು ಎಷ್ಟು ಶತಮಾನ ಹೋದರೂ ಅವರು ಎಂದಿಗೂ ಆದರ್ಶಪ್ರಾಯರಾಗಿದ್ದಾರೆ. ಮತ್ತು ಅವರ ವಚನಗಳ ಮೂಲಕ ಎಲ್ಲರಿಗೂ ರೋಲ್ ಮಾಡಲಾಗಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಬಸವಣ್ಣನವರಲ್ಲಿ ನಮಗೆ ನೆನಪಾಗಿ ಅವರ ವಚನಗಳು, ಆ ವಚನಗಳು ಕೂಡ ಯಾರೂ ಕೂಡ ಮರೆಯೋಕ್ಕಾಗಲ್ಲ. ವಚನಗಳ ಹಿಂದೆ ಸತ್ಯ ಇರುತ್ತೆ, ನಿಷ್ಠೆ ಇರುತ್ತೆ, ನಿಜವಾದ ಜೀವನದ ಸಂದೇಶ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಬಸವಣ್ಣ ನಂತರ ಅವರ ಒಬ್ಬ ಮಹಾನ್ ನಾಯಕ ಮತ್ತೊಮ್ಮೆ ಹುಟ್ಟೋದು ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಅವರು ಸಮಾಜದಲ್ಲಿ ಮಹಾಮಂತ್ರಿಯಾಗಿ ಮಾಡಿದ ಕೆಲಸಗಳು ಆಗಿನ ಕಾಲದಲ್ಲೇ ಸಮಾಜವನ್ನು ಎದುರಿಸಿ, ಜನಗಳನ್ನು ಎದುರಿಸಿ ಸಮಾಜದಲ್ಲಿ ಸುಧಾರಣೆಯನ್ನು ತರಬೇಕು ಅನ್ನೋ ಹೋರಾಡಿದ ರೀತಿ ಬಹುಶಃ ಮುಂದೆ ಯಾರೂ ಮಾಡಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ ಬಸವಣ್ಣನವರನ್ನ ವಿಶ್ವಗುರು, ಸಾಂಸ್ಕೃತಿಕ ನಾಯಕ, ಹೀಗೆ ಅನೇಕ ಹೆಸರುಗಳಿಂದ ಅವ್ರನ್ನ ಕರೀತಾರೆ. ಹಾಗಾಗಿ ಎಲ್ಲರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು.